ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲೈನ್ಸ್. ನಮ್ಮ ತಮಿಳುನಾಡು ಚೀಫ್ ಮಿನಿಸ್ಟರ್ ಜೋಸೆಫ್ ವಿಜಯ್ ಅವ್ರು ಆಕ್ಟ್ ಮಾಡ್ತಾ ಇರುವಂತ, ಅಂದ್ರೆ ನಮ್ಮ ತಲಪತಿ ವಿಜಯ್ ಅವ್ರು ಆಕ್ಟ್ ಮಾಡ್ತಾ ಇರುವಂತ ಜನನಾಯಕನ್ ಮೂವಿ ರಿಲೀಸ್ ಆಗೇ ಬಿಡ್ತು. ಥಿಯೇಟರ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ಬಿಡಿ, ಅವ್ರ ಲಾಸ್ಟ್ ಮೂವಿ ಆಗಿರೋದ್ರಿಂದ. ಈ ಮೂವಿಲಿರೋ ಪಾಸಿಟಿವ್ ಏನು ನೆಗೆಟಿವ್ ಏನು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಜನನಾಯಕನ್ ಮೂವಿ ಬಗ್ಗೆ ಹೇಳೋದಾದ್ರೆ, ಇದನ್ನ ಡೈರೆಕ್ಟ್ ಮಾಡಿದ್ದು ಎಚ್ ವಿನೋದ್ ಅವರು. ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ಹೆಮ್ಮೆಯ ಕನ್ನಡ ಪ್ರೊಡಕ್ಷನ್ KVN ಪ್ರೊಡಕ್ಷನ್ ಅವರು. KVN ಬಿಡಿ ದೊಡ್ಡ ದೊಡ್ಡ ಫಿಲಮ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಇಂಡಸ್ಟ್ರಿನ ತಗೊಂಡು ಹೋಗ್ಬೇಕು ಅಂತ ಪಾಪ ಅವರು ಹಗಲು ರಾತ್ರಿ ದಿನ ಪ್ಲಾನ್ ಮಾಡಿ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಆಗ್ತಾ ಇದೆ. ಇನ್ನು ಜನನಾಯಕನ್ ಮೂವಿ ಬಗ್ಗೆ ಹೇಳೋದಾದ್ರೆ, ನಮ್ಮ ವಿಜಯ್ ಆಕ್ಟ್ ಮಾಡ್ತಾರಂತ ಲಾಸ್ಟ್ ಫಿಲಮ್ ಆಗಿರೋದ್ರಿಂದ ಒಳಗಡೆ ಹೋಗೋರಿಗೆ ಎಷ್ಟು ಕ್ರೇಜ್ ಇರುತ್ತೋ, ಆಚೆ ಬರೋರ್ಗು ತುಂಬಾ ಜನ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ತುಂಬಾ ಎಮೋಷನಲ್ ಆಗಿ ಹತ್ಕೊಂಡ್ ಬರ್ತಾರೆ. ಯಾಕಂದ್ರೆ ಲಾಸ್ಟ್ ಫಿಲಮ್ ಆಗಿರೋದ್ರಿಂದ ತುಂಬಾ ಫೀಲ್ ಆಗುತ್ತಲ್ವಾ. ಇಷ್ಟು ವರ್ಷ ನಾವು ವಿಜಯ್ ಅವ್ರನ್ನ ನೋಡ್ಕೊಂಡ್ ಬಂದಿದೀವಿ, ಇನ್ಮೇಲೆ ಅವ್ರು ಫಿಲಂ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ತುಂಬಾ ಬೇಜಾರಾಗತ್ತೆ. ಬಟ್ ಜನನು ಅಕ್ಸೆಪ್ಟ್ ಮಾಡ್ಕೊಂಡು ವಿಜಯ್ ಅವ್ರ ಲಾಸ್ಟ್ ಫಿಲಂ ಅಂತ ತುಂಬಾ ಸೆಲೆಬ್ರೇಷನ್ ಮಾಡಿ ಥಿಯೇಟರ್ ಇಂದ ಎಮೋಷನಲ್ ಆಗಿ ಎಲ್ಲರೂ ಆಚೆ ಬರ್ತಾ ಇದಾರೆ. ಇನ್ನು ಜನನಾಯಕನ್ ಮೂವಿಲಿರೋ ಮೇಜರ್ ಪಾಸಿಟಿವ್ ಪಾಯಿಂಟ್ಸ್ ಏನು ಅಂದ್ರೆ, ವಿಜಯ್ ಅವ್ರ ಆಕ್ಟಿಂಗ್. ವಿಜಯ್ ಅವ್ರ ಆಕ್ಟಿಂಗ್ ಬಿಡಿ ಆಲ್ಮೋಸ್ಟ್ ಹೇಳೋದೇ ಬೇಡ. ಅವರು ಆಲ್ಮೋಸ್ಟ್ ರೀಸೆಂಟ್ ಆಗಿ ಬಂದಿರೋ ಎಲ್ಲಾ ಮೂವೀಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಎಲ್ಲಾದ್ರಲ್ಲೂ ಎಲ್ಲಾ ಫಿಲಮ್ ಅಲ್ಲೂ ಒಂದೊಂದು ಸಣ್ಣ ಸಣ್ಣ ಎಮೋಷನಲ್ ಪಾಯಿಂಟ್ ಇರ್ಬೋದು, ಇಲ್ಲ ಆಡಿಯನ್ಸ್ ಒಂದು ಒಳ್ಳೆ ಮೆಸೇಜ್ ಇರ್ಬೋದು, ಇಲ್ಲ ಯೂತ್ಸ್ ಒಂದು ಒಳ್ಳೆ ಮೆಸೇಜ್ ಇರ್ಬೋದು, ಪ್ರತಿ ಒಂದು ಫಿಲಮ್ ಅವರು ವಿಜಯ್ ಅವ್ರು ಕೊಡ್ತಾನೆ ಬಂದ್ರು. ಇದು ಅವ್ರ ಲಾಸ್ಟ್ ಫಿಲಮ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅದೆಲ್ಲೋ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಅನ್ಸುತ್ತೆ. ಅದನ್ನ ಆಮೇಲೆ ಹೇಳ್ತೀನಿ ಏನ್ ಡಿಸಪಾಯಿಂಟ್ ಆಯ್ತು, ಫಿಲಮ್ ಅಲ್ಲಿ ಏನು ಅಷ್ಟು ಇಷ್ಟ ಆಗಲ್ಲ ಯಾರಿಗೂ ಅಂತ. ಇನ್ನು ವಿಜಯ್ ಅವ್ರ ಕ್ರೇಜ್ ಬಗ್ಗೆ ಮಾತಾಡೋದಾದ್ರೆ, ಬೆಂಗಳೂರಲ್ಲಂತೂ ಆಲ್ಮೋಸ್ಟ್ 6 ಗಂಟೆಗೆ ಸ್ಟಾರ್ಟ್ ಆಗಿರೋ ಅರ್ಲಿ ಮಾರ್ನಿಂಗ್ ಶೋ ಟಿಕೆಟ್ ಎಲ್ಲ 1200 ರೂಪಾಯಿ, 1800, ಬ್ಲಾಕ್ ಅಲ್ಲೆಲ್ಲ 2000, 2500 ಎಲ್ಲ ಆತರ ಹೋಗ್ತಿದೆ. ನಾನ್ ನೋಡಿದ್ದು ಆಲ್ಮೋಸ್ಟ್ ಒಂದು 7:30 ಶೋ ಅನ್ಸುತ್ತೆ, 1200 ರೂಪಾಯಿ ಇತ್ತು ಟಿಕೆಟ್. ಬಟ್ ಲಾಸ್ಟ್ ಮೂವಿ ಅಲ್ವಾ, ಇನ್ಮೇಲೆ ಯಾವ್ದೇ ಕಾರಣಕ್ಕೂ ಮೂವಿ ಮಾಡ್ತಾರ ಬಿಡ್ತಾರೋ ಅದು ಸೆಕೆಂಡ್ರಿ. ಒಂದ್ಸರಿ ಲಾಸ್ಟ್ ಟ್ರಿಬ್ಯೂಟ್ ಅಂತ ಕೊಡೋಣ ಅಂತ ನಾವು ಥಿಯೇಟರ್ಗೆ ಹೋಗಿ ನೋಡಿದ್ದು. ಬಟ್ ಫಿಲಂ ಟೀಮ್ ಅವರು ಮತ್ತೆ ಪ್ರೊಡ್ಯೂಸರ್ ಎಲ್ಲ ಹೇಳ್ತಾರಲ್ಲ, ಇವಾಗ ಏನದು ವೆಬ್ಸೈಟ್ ಅಲ್ಲೆಲ್ಲ ರಿಲೀಸ್ ಆಗ್ಬಿಟ್ಟಿತ್ತು ಫಿಲಮ್. ಅದರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕ್ಲೈಮ್ಯಾಕ್ಸ್. ನೀವು ವೆಬ್ಸೈಟ್ ಅಲ್ಲಿ ನೋಡಿ ಕ್ಲೈಮ್ಯಾಕ್ಸ್ ಇರಲ್ಲ ಅಂತ ಹೇಳಿದ್ರಲ್ವಾ, ಅದೇ ತರಾನೇ ವೆಬ್ಸೈಟ್ ಅಲ್ಲಿ ಏನ್ ಬಂದಿತ್ತು ಫಿಲಮ್ ಆ ತರ ಕ್ಲೈಮ್ಯಾಕ್ಸ್ ಇಲ್ಲ. ಇಲ್ಲಿ ನೋಡ್ತಾ ಇರೋದೇ ಕ್ಲೈಮ್ಯಾಕ್ಸ್ ಬೇರೆ ತರ ಇದೆ. ಸ್ವಲ್ಪ ಲಾಸ್ಟ್ ಅಲ್ಲಂತೂ ಎಮೋಷನಲ್ ಟಚ್ ತುಂಬಾ ಚೆನ್ನಾಗಿದೆ. ಒಂದ್ ಸ್ವಲ್ಪ ಆಡಿಯನ್ಸ್ಗೆಲ್ಲ ಅಳಿಸುತ್ತೆ. ಯಾಕಂದ್ರೆ ವಿಜಯ್ ಇನ್ಮೇಲೆ ಫಿಲಂ ಮಾಡಲ್ಲ ಅನ್ನೋದು ಒಂಚೂರು ಲಾಸ್ಟ್ ಒಂದ್ 5 ನಿಮಿಷ ಜಾಸ್ತಿ ಎಮೋಷನಲ್ ಫೀಲ್ ಆಗುತ್ತೆ ಥಿಯೇಟರ್ ಅಲ್ಲಿ. ಕಂಪ್ಲೀಟ್ ಸ್ಕ್ರೀನ್ ಆಫ್ ಆಗೋವರ್ಗುನು ಪ್ರತಿಯೊಬ್ಬ ಆಡಿಯನ್ಸ್ ಥಿಯೇಟರ್ ಅಲ್ಲೇ ಕುತ್ಕೊಂಡು ಒಳಗಡೆ ಕಂಪ್ಲೀಟ್ ಸ್ಕ್ರೀನ್ ಆಫ್ ಆಯ್ತು ಆಮೇಲೆನೆ ಎದ್ದು ಬಂದ್ರೆ ಕಂಪ್ಲೀಟ್ ಫಿಲಂ ನೋಡ್ದಂಗೆ ಒಂದ್ ಫೀಲ್ ಆಗುತ್ತೆ. ಯಾಕಂದ್ರೆ ತುಂಬಾ ಫಿಲಂ ಮುಗಿದಾದ್ಮೇಲೆ ಒಂದಷ್ಟು ಪಾಯಿಂಟ್ಸ್ ಇದೆ ಅವ್ರ ಜರ್ನಿದು, ಅದೆಲ್ಲ ತೋರಿಸ್ತಾರೆ, ಅದೆಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಈ ಮೂವಿಲಿರೋ ಮೇಜರ್ ನೆಗೆಟಿವ್ ಪಾಯಿಂಟ್ಸ್ ಏನು ಅಂದ್ರೆ, ಸ್ಟೋರಿ ನಿಜವಾಗ್ಲೂ ಚೆನ್ನಾಗಿಲ್ಲ. ಭಗವಂತ್ ಕೇಸರಿ ಮೂವಿನ IMDb ರೇಟಿಂಗ್ ಬಂದು 5.7, 5.6 ಆ ತರ ಇದೆ. ಅದನ್ನ ರೀಮೇಕ್ ಮಾಡಿದ್ದು ಇದು ಕಂಪ್ಲೀಟ್ ಭಗವಂತ್ ಕೇಸರಿನೇ ರೀಮೇಕ್ ಮಾಡಿದ್ರೆ ಒಂದು ರೇಂಜ್ಗೆ ಓಕೆ ಆಗಿರೋದು. ಬಟ್ ಎಲ್ಲೋ ಅವರು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಅಲ್ಲೇನೋ ಸ್ವಲ್ಪ ರೋಬೋಟಿಕ್ಸ್ ಅದು ಇದು ಏನೋ ಮಾಡಕ್ ಹೋಗಿ, ಸಮಥಿಂಗ್ ರೋಬೋಟಿಕ್ಸ್ ವಾರ್ ಆತರ ಮಾಡಕ್ ಹೋಗಿ ಸ್ವಲ್ಪ ಎಲ್ಲೋ ಎಡವುದ್ರು ಫಿಲಂ ಟೀಮ್ ಅಂತ ಕಾಣುತ್ತೆ. ಬಟ್ ವಿಜಯ್ ಅವ್ರ ಲಾಸ್ಟ್ ಫಿಲಂ ಆಗಿರೋದ್ರಿಂದ ತುಂಬಾ ವರ್ಕ್ ಆಯ್ತು ಈ ಫಿಲಮ್. ಬಟ್ ವಿಜಯ್ ಅವ್ರದೇ ಇದು ಲಾಸ್ಟ್ ಫಿಲಂ ಅಂತ ಎಲ್ಲ ಅಂದಿದ್ರೆ ಸ್ವಲ್ಪ ಆಡಿಯನ್ಸ್ ವಿಜಯ್ ಅವ್ರನ್ನ ಈ ಫಿಲಮ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂಚೂರ್ ಎಲ್ಲೋ ಕಷ್ಟ ಆಯ್ತಿತ್ತು ಅಂತ ನನ್ಗನ್ಸತ್ತೆ. ಇನ್ನು ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದಿತ್ತು ಸ್ಟೋರಿ ಲೈನು. ಅದೇ ಸ್ವಲ್ಪ ಎಲ್ಲೋ ಲ್ಯಾಗ್ ಹೊಡಿಯುತ್ತೆ. ಒಂದ್ ಸ್ವಲ್ಪ ಅಲ್ಲಿ ಸೀನ್ ಟು ಸೀನ್ ಅಷ್ಟು ಸಿಂಕ್ ತಗೋತಾ ಇಲ್ಲ. ಬಟ್ ಎಲ್ಲೋ ಒಂಚೂರ್ ಎಲ್ಲೋ ಮಿಸ್ ಆಯ್ತು ಅಂತ ಕಾಣುತ್ತೆ ಸ್ಟೋರಿ. ಇನ್ನು ಈ ಮೂವಿಲಿ ಮೇನ್ ವಿಲನ್ ಯಾರು ಅಂದ್ರೆ ಬಾಬಿ ಡಿಯೋಲ್. ಬಾಬಿ ಡಿಯೋಲ್ ಬಿಟ್ಟು ಬೇರೆ ಯಾರನ್ನಾದ್ರೂ ಚೂಸ್ ಮಾಡ್ಬೋದಿತ್ತು. ಅವ್ರದಷ್ಟು ಸಿಂಕ್ ಆಗಲ್ಲ, ಲಿಪ್ ಸಿಂಕ್ ಆಗ್ತಿಲ್ಲ. ಅವ್ರು ಏನೋ ಓವರ್ ಆಗಿ ವಾಯ್ಸ್ ಬರ್ತಾ ಇರತ್ತೆ ಡೈಲಾಗು, ಅಲ್ಲಿ ನೋಡಿದ್ರೆ ಅವ್ರದ್ದು ಅದಕ್ಕೆ ಲಿಪ್ಪೇ ಮ್ಯಾಚ್ ಆಗ್ತಿಲ್ಲ. ಅಟ್ಲೀಸ್ಟ್ ಅವ್ರ ಕೈಲಿ 100% ಲಿಪ್ ಸಿಂಕ್ ಮಾಡಕ್ ಆಗಿಲ್ಲ ಅಂದ್ರೂ ಒಂದು 50-60% ಲಿಪ್ ಸಿಂಕ್ ಮಾಡಿದ್ರೆ ಸ್ವಲ್ಪ ಬೆಟರ್ ಇರ್ತಾ ಇತ್ತು. ಓಕೆ, ಇಲ್ಲಾಂದ್ರೆ ಬಾಬಿ ಡಿಯೋಲ್ ಅವ್ರ ಪ್ಲೇಸ್ ಅಲ್ಲಿ ಪ್ರಕಾಶ್ ರಾಜ್ ಅವ್ರನ್ನೇ ಫುಲ್ ಮಾಡಿ ಆ ತರ ಇಟ್ಟಿದ್ರು ಚೆನ್ನಾಗಿರೋದು. ಪ್ರಕಾಶ್ ರಾಜ್ ಅವ್ರ ಪ್ಲೇಸ್ಗೆ ಇನ್ನೊಬ್ರು ಇಟ್ಟು ಪ್ರಕಾಶ್ ರಾಜ್ ಅವ್ರನ್ನ ಬಾಬಿ ಡಿಯೋಲ್ ಪ್ಲೇಸ್ ಅಲ್ಲಿ ಇಟ್ಟಿದ್ರೆ ಸಮಥಿಂಗ್ ಏನೋ ಬೆಟರ್ ಆಗಿರೋದು. ಇನ್ನೂ ಆಕ್ಟಿಂಗ್ ಚೆನ್ನಾಗಿ ಮಾಡಿರೋರು. ಬಾಬಿ ಡಿಯೋಲ್ ಆಕ್ಟಿಂಗ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಈ ಫಿಲಮ್ ಆಗಷ್ಟು ಆಕ್ಟಿಂಗ್ ಅವ್ರು ಕೊಟ್ಟಿಲ್ಲ, ಇದರಲ್ಲಿ ಅಷ್ಟು ಸೂಟ್ ಆಗಲ್ಲ. ಮತ್ತೆ ಎಲ್ಲೋ ಅದೇ ತರನೇ ಹಿಂದೆ ಆಗಿದ ತರಾನೇ KVN ಪ್ರೊಡಕ್ಷನ್ ಅವರು ಸ್ವಲ್ಪ ಸ್ಟೋರಿ ಚೂಸ್ ಮಾಡೋದ್ರಲ್ಲಿ ಎಲ್ಲೋ ಒಂಚೂರು ಎಡುತ್ತಿದ್ದಾರೆ ಅಂತ ಕಾಣುತ್ತೆ. ಇನ್ನೂ ತುಂಬಾ ಚೆನ್ನಾಗಿರೋ ಸ್ಟೋರೀಸ್ ನ ಪ್ಲಾನ್ ಮಾಡಬಹುದು. ವಿಜಯ್ ಅವ್ರ ಲಾಸ್ಟ್ ಫಿಲಂ ಆಗಿರೋದ್ರಿಂದ ಇದು ವರ್ಕ್ ಆಯ್ತು.
ಬಟ್ ಇದೇ ಏನದು ಎಲೆಕ್ಷನ್ ಮುಂಚೆ ರಿಲೀಸ್ ಆಗಿತ್ತು ಅಂದ್ರೆ ಇಷ್ಟು ಹೈಪ್ ಬರ್ತಿತ್ತೋ ಇಲ್ಲೋ, ಒಂದು ಸ್ವಲ್ಪ ಹೈಪ್ ಕಡಿಮೆ ಇರ್ತಿತ್ತೇನೋ. ವಿಜಯ್ ಅವ್ರು ಬಿಟ್ಟು ಬೇರೆ ಯಾರೇ ಈ ಮೂವಿ ಮಾಡಿದ್ರು ನಿಜವಾಗ್ಲೂ ವರ್ಕ್ ಆಗ್ತಿರ್ಲಿಲ್ಲ. ವಿಜಯ್ ಅವ್ರು ಆಕ್ಟ್ ಮಾಡಿರೋದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗಿದೆ, ಅವ್ರ ಲಾಸ್ಟ್ ಫಿಲಮ್ ಆಗಿರೋದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗಿದೆ. ಅದು ಎಲೆಕ್ಷನ್ ಆದ್ಮೇಲೆ ಅವ್ರ ಚೀಫ್ ಮಿನಿಸ್ಟರ್ ಆದ್ಮೇಲೆ ಬಂತಲ್ವಾ, ಅದಕ್ಕೆ ಇನ್ನೂ ಮೇಜರ್ ಪ್ಲಸ್ ಪಾಯಿಂಟ್ ಆಯ್ತು. ಅದಕ್ಕೆ ಬಿಗ್ಗೆಸ್ಟ್ ಓಪನಿಂಗ್ ತಗೊಂಡಿದೆ. ಇನ್ನು ತಮಿಳ್ನಾಡಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ರೂಲ್ಸ್ ಇದೆಯಲ್ವಾ, ಈಗ ಆಲ್ಮೋಸ್ಟ್ ಟಿಕೆಟ್ಸ್ ಎಲ್ಲ ಕೌಂಟರ್ ಕೊಡೋ ಟಿಕೆಟ್ಸ್ ಇಲ್ಲ, ಬುಕ್ ಮೈ ಶೋ ಟಿಕೆಟ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 200 ರಿಂದ 250 ರೂಪಾಯಿ 300 ರೂಪಾಯಿ ಒಳಗಡೆನೆ ಇರಬೇಕು. ಬಟ್ ಹಿಂದಿಲೂ ಅದೇ ತರ ಇದೆ. ಬಟ್ ಕರ್ನಾಟಕದಲ್ಲೇ ಏನಕ್ಕೆ ಅಂದ್ರೆ ಅದೊಂದೇನೋ ಸಮಥಿಂಗ್ ರೂಲ್ಸ್ ಇದೆ, 75 ಇಲ್ಲ 80 ಸೀಟ್ಗೇನೋ ಅದಕ್ಕಿಂತ ಮೇಲೆ ಇದ್ರೆ ರೂಲ್ಸ್ ಅಪ್ಲೈ ಆಗುತ್ತೆ, ಆತರ ಸಮಥಿಂಗ್ ಏನೋ ರೂಲ್ಸ್ ಇದೆ. ಅದಕ್ಕೋಸ್ಕರ ಆ ರೂಲ್ಸ್ ಇಲ್ಲಿ ಅಪ್ಲೈ ಆಗಲ್ಲ ಅನ್ನೋ ಕಾರಣಕ್ಕೆ ಇವ್ರು ಎಷ್ಟು ಬೇಕೋ ಅಷ್ಟು ಟಿಕೆಟ್ ಹೈಕ್ ಮಾಡಿ ಅವ್ರ ಲಾಸ್ಟ್ ಮೂವಿ ಆಗಿರೋದ್ರಿಂದ ಇರೋ ಬರೋ ಬಜೆಟ್ ಎಲ್ಲ ಇಲ್ಲಿಂದನೇ ಕಲೆಕ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದಾರೆ ಅನ್ಸುತ್ತೆ. 1200 ರೂಪಾಯಿ ಅಂತೆ, 2000 ರೂಪಾಯಿ ಅಂತೆ. ಬಟ್ ಆ ರೇಂಜ್ಗೆಲ್ಲ ಕೊಟ್ಟು ನೋಡೋಂತ ಮೂವಿ ಅಂತ ಹೇಳಕ್ಕೆ ಫಿಲಮ್ ವರ್ತಿಲ್ಲ, 100% ಫಿಲಮ್ ವರ್ತಿಲ್ಲ. ಬಟ್ ವಿಜಯ್ ಅವ್ರ ಲಾಸ್ಟ್ ಫಿಲಮ್ ಆಗಿರೋದ್ರಿಂದ ಓಕೆ, ಅಷ್ಟು ಅಮೌಂಟ್ ಕೊಡ್ಬೋದು, ಕೊಟ್ಟು ಒಂದ್ಸರಿ ಲಾಸ್ಟ್ ವಿಜಯ್ ಅವ್ರನ್ನ ನೋಡ್ಬೋದು. ಇನ್ನು ವಿಜಯ್ ಫ್ಯಾನ್ಸ್ ಯಾರ್ಯಾರು ಇದೀರಾ ಅವರು ಈ ಪ್ರೈಸ್ ನ ಕೊಟ್ಟು ಮೂವಿನ ನೋಡಿದ್ರೆ ಓಕೆ. ಬಟ್ ರೆಗ್ಯುಲರ್ ಆಡಿಯನ್ಸ್ ಇರ್ತಾರಲ್ವಾ, ಇವಾಗ ಏನೋ ಒಂದು ಸಮ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಫಿಲಮ್ ನೋಡ್ತಾರೆ ಅನ್ನೋರಿಗೆ ಈ ಬಜೆಟ್ ಅಲ್ಲಿ ಫಿಲಮ್ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ. ಸ್ವಲ್ಪ ಒಂದ್ 2 ದಿನ ಕ್ರೇಜ್ ಕಡಿಮೆ ಆದ್ಮೇಲೆ ಆಮೇಲೆ ನೋಡಿ ನಿಮ್ಗೆ ಅನ್ಸುತ್ತೆ ನಾನು ಹೇಳ್ತಿರೋದು ಯಾವ್ದಾದ್ರು ಓಕೆ, ಸಮಥಿಂಗ್ ಯಾವ್ದಾದ್ರು ಓವರ್ ಹೈಪ್ ಮಾಡ್ಬಿಟ್ಟಿದ್ದಾರೆ. ಇನ್ನು ವಿಜಯ್ ಅವ್ರ ಬಗ್ಗೆ ಹೇಳೋದಾದ್ರೆ ಈ ಮೂವಿಲಿ ಯಾವ ತರ ಇದೆ ಅಂದ್ರೆ, ನಮ್ಮ ವಿಜಯ್ ಅವ್ರದ್ದು ಪಾರ್ಟಿ ಇದೆಯಲ್ಲ ಟಿವಿಕೆ, ಅದನ್ನೇ ಆ ಟಿವಿಕೆ ಅನ್ನೋ ನೇಮ್ನೆ ವಿಜಯ್ ಅವ್ರಿಗೆ ಇಟ್ಟಿದ್ದಾರೆ. ಅದ್ ಏನಂದ್ರೆ ತಲಪತಿ ವೆಟ್ರಿಕೊಂಡ ಶಾರ್ಟ್ ಫಾರ್ಮ್ ಆಗಿ ಟಿವಿಕೆ ಅಂತ ಇಟ್ಟಿದ್ದಾರೆ. ಅಲ್ಲಿ ಬಾಲಕೃಷ್ಣ ಅವ್ರಿಗೆ ನೇಲಕೊಂಡ ಭಗವಂತ ಕೇಸರಿ ಅಂದ್ರೆ NBK ಅಂತ ಇತ್ತಲ್ವಾ, ಅದನ್ನ ಇವ್ರು ಶಾರ್ಟ್ ಫಾರ್ಮ್ ಮಾಡಿ ಅದನ್ನ ಟಿವಿಕೆ ಅಂತ ಮಾಡಿದ್ದಾರೆ. ಬಟ್ ಸಮಥಿಂಗ್ ಓಕೆ, ಒಂದು ವುಮೆನ್ ಓರಿಯೆಂಟೆಡ್ ಆಗಿ ಮಾಡಿರೋದ್ರಿಂದ ಸ್ವಲ್ಪ ಅವರು ವಿಜಯ್ ಅವರು ಕನ್ಸರ್ನ್ ತಗೊಂಡು ಮುಂದಕ್ಕೆ ಅವ್ರಿಗೂ ಫ್ಯೂಚರ್ ಅಂದ್ರೆ ಎಲೆಕ್ಷನ್ ಫ್ಯೂಚರ್ ಯೂಸ್ ಆಗ್ಬೇಕಲ್ಲ ನಾವು ಒಂದೇ ಕಾರಣಕ್ಕೆ ಈ ಸ್ಕ್ರಿಪ್ಟ್ ನ ಚೂಸ್ ಮಾಡಿದ್ರು ಅಂತ ಕಾಣುತ್ತೆ. ತುಂಬಾ ಮೆಸೇಜ್ ಹೇಳಕ್ ಹೊರಟಿದ್ದಾರೆ ವಿಜಯ್ ಅವರು, ಬಟ್ ಅಷ್ಟು ರೇಂಜ್ ಸೂಟ್ ಆಗಿಲ್ಲ ಇದು. ಇನ್ನು ಮಮಿತಾ ವಿಜಯ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಇವ್ರ ಆಕ್ಟಿಂಗ್ ಕಂಪೇರ್ ಮಾಡಿದ್ರೆ ಶ್ರೀಲೀಲಾ ಭಗವಂತ ಕೇಸರಿ ತುಂಬಾ ಚೆನ್ನಾಗಿ ಮಾಡಿದ್ರು. ಇವರೆಲ್ಲೋ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಿದಾರೆ ಈ ಮೂವಿಲಿ ಅಂತ ತುಂಬಾ ಒಂದಷ್ಟು ಫೀಲ್ ಆಗುತ್ತೆ. ಬಟ್ ಅಲ್ಟಿಮೇಟ್ ನಾವ್ ಯಾವ ಆಕ್ಟರ್ ಬಗ್ಗೆ ಮಾತಾಡಿದ್ರು, ಮಮಿತಾ ವಿಜಯ್ ಬಗ್ಗೆ ಮಾತಾಡಿದ್ರು, ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಇಲ್ಲ ಮೂವಿಲ್ ಮಾಡಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ ನಾವು ಮಾತಾಡಿದ್ರು, ಈ ಫಿಲಂ ನಾವು ಅಲ್ಟಿಮೇಟ್ ನೋಡ್ಬೇಕಾಗಿರೋದು ವಿಜಯ್ ಅವ್ರಿಗೋಸ್ಕರ. ವಿಜಯ್ ಅವ್ರ ಲಾಸ್ಟ್ ಫಿಲಂ ಅನ್ನೋ ಕಾರಣಕ್ಕೆ ಎಲ್ಲರೂ ಆಲ್ಮೋಸ್ಟ್ ಥಿಯೇಟರ್ ಹೋಗಿ ನೋಡ್ತಿದ್ದಾರೆ. ಫಸ್ಟ್ ಡೇ ಆಗಿರೋದ್ರಿಂದ ನೀವ್ ಯಾವ್ದೇ ರಿವ್ಯೂಸ್ ತಗೊಂಡ್ ನೋಡಿದ್ರು ತುಂಬಾ ಹೈಪ್ ಇರುತ್ತೆ. ಫ್ಯಾನ್ಸ್ ಆಗಿರೋದ್ರಿಂದ ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ. ಲಾಸ್ಟ್ ಒಂದ್ 5 ಮಿನಿಟ್ಸ್ ಥಿಯೇಟರ್ ಅಲ್ಲಿ ಇದ್ದಾಗ ಸ್ವಲ್ಪ ನನಗೂ ಎಮೋಷನಲ್ ಆಯ್ತು. ವಿಜಯ್ ಅವ್ರ ಲಾಸ್ಟ್ ಫಿಲಂ ಅಲ್ವಾ, ಮತ್ತೆ ವಿಜಯ್ ಅವ್ರು ಬರಲ್ವೇನೋ ಅನ್ನೋ ಫೀಲ್ ಅಲ್ಲಿ ನಮಗೂ ಒಂಚೂರು ಯಾಕೋ ಎಮೋಷನಲ್ ಆಗುತ್ತೆ ಫಿಲಂ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರೆ. ವಿಜಯ್ ಅವ್ರು ಹೇಳಿರೋದೇನು ಅಂದ್ರೆ, ಇದು ನನ್ನ ಲಾಸ್ಟ್ ಫಿಲಂ ಅಂತ ಅವರೇ ಹೇಳಿದಾರಲ್ವಾ, ಮೇ ಬಿ ತಲಪತಿ ವಿಜಯ್ ಅವ್ರದ್ದು ಲಾಸ್ಟ್ ಫಿಲಂ ಆಗಿರ್ಬೋದು. ಬಟ್ CM ವಿಜಯ್ ಮುಂದೆ ಇನ್ನೊಂದು ಫಿಲಂ ಮಾಡಲ್ಲ ಅಂತ ಎಲ್ಲೂ ಹೇಳಿಲ್ವಲ್ಲ ಅವರು. ಯಾಕಂದ್ರೆ ಮಾಡ್ಬೋದು, ಇನ್ನು ಇನ್ನು ತುಂಬಾ ಟೈಮ್ ಇದೆಯಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಸಮಥಿಂಗ್ ಫ್ಯೂಚರ್ಗೆ ವಿಜಯ್ ಅವ್ರು ಇನ್ನೂ ಮೂವಿ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ. ನೋಡೋಣ ವಿಜಯ್ ಅವ್ರು ಮೂವಿ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಬಟ್ ಓವರ್ ಆಲ್ ಮೂವಿ ಬಗ್ಗೆ ಹೇಳೋದಾದ್ರೆ ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ಬಟ್ ವಿಜಯ್ ಅವ್ರ ಫ್ಯಾನ್ಸ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಪ್ರತಿಯೊಂದು ಹೈಪ್ ಪಾಯಿಂಟ್ಸ್ ಇರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್, ಆ ಡೈಲಾಗ್ಸ್ ಅಂತೂ ತುಂಬಾ ಕ್ಯಾಚಿ ಆಗಿದೆ. ವಿಜಯ್ ಅವ್ರ ಫ್ಯಾನ್ಸ್ ಬಿಟ್ಟು ಆಚೆ ಔಟ್ಸೈಡ್ ಫ್ಯಾನ್ಸ್ ನೋಡ್ತೀರಾ ಅಂದ್ರೆ ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ಯಾರ್ಯಾರು ಈ ಮೂವಿನ ನೋಡಿಲ್ಲ ಒಂದ್ಸರಿ ಆದ್ರೂ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ. ವಿಜಯ್ ಅವ್ರಿಗೆ ಒಂದು ಲಾಸ್ಟ್ ಟ್ರಿಬ್ಯೂಟ್ ಅಂತ ಕೊಟ್ಬಿಡೋಣ. ಆಮೇಲೆ ಅವ್ರು ಮೂವಿ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಒಂದು ಲಾಸ್ಟ್ ಟ್ರಿಬ್ಯೂಟ್ ಅಂತ ನಮ್ಮ ಕಡೆಯಿಂದ ಕೊಟ್ಬಿಡೋಣ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಮತ್ತೆ ಮೂವಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಲೈನ್ಸ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.